ಇರ್ತಾರೆ. ನಾವು ಅವಾಗ ಆನ್ ಸ್ಪಾಟಲ್ಲಿ ಯಾಕೆಂದರೆ ಒಂದೊಂದ್ಸರಿ ಡೈರೆಕ್ಟ್ರುಗಳು ಇದು ಯಾಕೋ ಈ ಸಿಚುವೇಶನ್ಗೆ ಇದು ಬೇಡ, ಇದು ಇಮಿಡಿಯೇಟ್ಲಿ ಚೇಂಜ್ ಮಾಡ್ರ ಅಂದ್ಬಿಡ್ತಾರೆ. ಈಗಿನ ಡೈರೆಕ್ಟ್ರು ದೇವ್ರುಗಳು, ಆಗಿನ ಡೈರೆಕ್ಟ್ರುಗಳು ಬನ್ರ ಇಲ್ಲಿ ಅಂತ ಅನ್ಸುತ್ತೆ. ಅಷ್ಟು ಸ್ಟ್ರಿಕ್ಟ್ ಡೈರೆಕ್ಟ್ರುಗಳು. ಅವರೆಲ್ಲ ಮೊದಲೇನೇನೆ ಹಿಂಗೆ ಬೇಕು ಅಂತ ಕರೆದುಕೊಂಡು ಸಲ ಈಗಿನ ಡೈರೆಕ್ಟ್ರುಗಳು ಕೂತ್ಕೊಂಡು ನಿಮ್ಗೆ ಈ ದಿನಕ್ಕೆ ಇದು ಅಂತ ಸ್ಕ್ರಿಪ್ಟ್ ಮೂಲಕ ಬಂದ್ಬಿಡ್ತದೆ. ಒಬ್ರು ಪ್ರೊಡ್ಯೂಸರ್ ಇರ್ತಾರೆ ಸರ್, ಅವ್ರ ಹೆಸರು ಏನು ಹೇಳಲ್ಲ, ಬಟ್ ನನಗಾಗಿರೋದು ನೋವು ಹೇಳ್ತೀನಿ. ಒಬ್ಬರು ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಶೂಟಿಂಗ್ ಸಿನಿಮಾ ಮಾಡಿರ್ತೀವಿ. ಸಿನಿಮಾ ಮಾಡಿದಾಗ ಅವಾಗ 70 ರೂಪಾಯಿ ನಮಗೆ ಸಂಬಳ. ನಮ್ಮ ಅಸಿಸ್ಟೆಂಟ್ ನಾವೆಲ್ಲ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡ್ತಿದ್ದು. ರುದ್ರ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ನಾನು ಇಬ್ರು ಬಾರೇ ಇದು ಕೊಡ್ತಾರಂತೆ, ಪೇಮೆಂಟ್ ಕೊಡ್ತಾರಂತೆ, ಹೋಗಿ ಇಸ್ಕೊಬಂದ್ಬಿಡೋಣ ಅಂತ. ಅವನ ಕಾಸ್ಟ್ಯೂಮ್ ಗೋಡನು ಸರ್ ಅದು. ಅವನಿಗೂ ಬೆಲ್ಟ್ ತಗೊಂಡು ಹೊಡಿತಾರೆ, ನನಗೂ ಪೇಮೆಂಟ್ ಬೇಕಾ, ನಿನಗೆ ಪೇಮೆಂಟ್ ಬೇಕಾ? ಪೇಮೆಂಟ್ ಕೊನೆಗೆ ಕೊಡಲೇ ಇಲ್ಲ ಅವರು. ಯಾಕೆಂದ್ರೆ ಹೊಡ್ತ ನಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ. ಎದ್ದಾವಿದ್ದಾಗ ಓಡ್ ಬಂದ್ಬಿಟ್ವಿ ನಾವೇ ಪೇಮೆಂಟ್ ಕೇಳಕ್ಕೆ ಹೋಗಿದ್ದಕ್ಕೆ. ಬರೀ ಒಂದು ಹೀರೋ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಮನಗಿದ್ದ, ಅದು ಟೆಕ್ನಿಷಿಯನಲ್ಲೂ ಆಗಿದೆ. ಅಟ್ಲೀಸ್ಟು ಅವ್ನು ರೈಲ್ವೆ ಸ್ಟೇಷನಲ್ಲಿ ಮನಗಿದ್ರೆ ನೆಕ್ಸ್ಟ್ ಕೋಟ್ಯಾಧೀಶ್ವರ ಆಗ್ತಾನೆ. ಆ ಕೋಟ್ಯಾಧೀಶ್ವರ ಆದಮೇಲೆ ಅವ್ನಿಗೆ ಗೊತ್ತು ಕಷ್ಟ ಏನು ಅಂತ. ಕಷ್ಟ ಏನು ಅಂತ ಗೊತ್ತು. ಅದು ಕಷ್ಟದಲ್ಲಿರೋನ್ಗೆ ಯಾರು ಕಷ್ಟ ಹೆಲ್ಪ್ ಮಾಡಲ್ಲ. ಒಂದು ಕಾರ್ ತಗೊಂಬರ್ತಾರೆ ಸರ್, ಒಂದು ಕಾರ್ ತರ್ತಾರೆ. ಎಷ್ಟು 3 ಕೋಟಿ. 3 ಕೋಟಿಲಿ 6,000 ಜನ ಟೆಕ್ನಿಷಿಯನ್ ಇದ್ದಾರೆ ಸರ್. ಎಲ್ಲ ನಮಗೆ ಕೊಡಿ, ಎಲ್ಲೇ ನಮಗೆ ಮಾಡಿ ಅಂದಲ್ಲ, ಅಟ್ಲೀಸ್ಟ್ ಒಂದಿಷ್ಟಾರು ಮಾಡಿ. ಯಾಕೆಂದರೆ ಇವಾಗ ಸಿನಿಮಾ ರಂಗ ತುಂಬ 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 ಡೌನ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ಅಂತೂ ಇನ್ನೂ ಭಯಂಕರ ಡೌನ್ ಆಗಿಬಿಟ್ಟಿದೆ. ಯಾವಾಗ ಒಬ್ಬ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ, ಅವ್ನ ಮುಂದೆ ಹೋಗಿ ನಿಂತ್ಕೊಂಡೆ. ಹಿಂಗಂದ್ರೆ ಏನರ್ಥ, ಹಿಂಗಂದ್ರೆ ಏನರ್ಥ, ಹಿಂಗೆ ಕೈನ ಹಿಂಗೆ ಕೆರೆದ್ರೆ ಏನರ್ಥ, ಹಿಂಗೆ ಕೈ ಕೊಡ್ತೀವಿ ಸರ್, ಹಿಂಗೆ ಕೈ ಕೊಡ್ತೀವಿ. ಅವಾಗ ನಮ್ಗೆ ಗೊತ್ತಿಲ್ಲ, ನಾನು ಹಣ ಅಂದ್ಬಿಟ್ಟು ಹಿಂಗೆ ಕೊಡ್ತಿದ್ದೆ, ಬೆರಳಲ್ಲಿ ಹಿಂಗೆ ಕೆರೆಯೋರು. ಹಿಂಗಂದ್ರೆ ಏನು ನೋಡಿ. ಇನ್ನೂ ಹೇಳೋಕ್ಕೋದ್ರೆ ಅದೇನು ಹೇಳ್ತಾರಲ್ಲ, ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಾಗೆ. ನನಗೆ ಅನ್ನ ಹಾಕಿರೋದು ಸಿನಿಮಾ. ಸೊ ಅದನ್ನೇನೋ ಬಿಟ್ಕೊಟ್ಬಿಟ್ರೆ ನಮ್ಮ ಫ್ಯಾಮಿಲಿನ ನಾವು ಬಿಟ್ಕೊಟ್ಟಂಗೆ. ಅದನ್ನ ನಾನು ಹೇಳ್ಬೇಕಾ ಬೇಡವಾ ಅನ್ನೋದು ಒಂದು ಕೊರಿತಾ ಇದೆ. ಹೇಳಿದ್ರೆ ಒಂದು ಮೈನಸ್ ಹೋಗ್ಬೋದು, ಒಂದು ಪ್ಲಸ್ಸು ಹೋಗ್ಬೋದು. ಇಲ್ಲಿ ಪ್ಲಸ್ ಆಗೋಕ್ಕಿಂತ ಜಾಸ್ತಿ ಮೈನಸ್ಗಳೇ ಆಗೋದು. ಯಾಕೆಂದರೆ ಜನ ಒಳ್ಳೇದು ಮಾತಾಡಿದ್ರೆ ಅದಕ್ಕೊಂದು ಟ್ರೋಲ್ ಮಾಡಿಬಿಡ್ತಾರೆ, ಕೆಟ್ಟದ್ದು ಮಾತಾಡಿದ್ರೆ ಇನ್ನೂ ಹೈಲೈಟ್ ಮಾಡಿಬಿಡ್ತಾರೆ. ಈ ಥರ ಇರಬೇಕಾದ್ರೆ ಯಾವ್ದು ಮಾತಾಡಬೇಕು, ಯಾವ್ದು ಬಿಡಬೇಕು, ಯಾವ್ದು ಕಷ್ಟ, ಯಾವ್ದು ಸುಖ, ಅದು ಏನು ಗೊತ್ತಾ, ಆ ಕಾಲ ಅನುಭವ ಅನ್ನೋದು ಪಾಠ ಕಲಿಸ್ತದಲ್ಲ ಸರ್. ಅನುಭವದ ಪಾಠದ ಮುಂದೆ ಯಾವ ಸ್ಕೂಲು ಇಲ್ಲ, ಯಾವ ಕಾಲೇಜು ಇಲ್ಲ. ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯೆನ್ಸ್ ಮುಂದೆ ಯಾವ ಗುರುನೂ ಇಲ್ಲ. ಇವತ್ತೊಂದಿನ ವಿಡಿಯೋಗಳಿದೆ, ರೆಕಾರ್ಡ್ ಇದೆ, ಇದಿದೆ. ಅವತ್ತೊಂದಿನ ಏನೂ ಇರಲಿಲ್ಲ ಸರ್. ಸೀನಿಯರಿಟಿಗಳು ಹೆಸ್ರು ಮಾಡೋರು ಅಂದರೆ ಅವ್ರು ಏನು ಹೇಳು ಸರಿ, ನಾವುಗಳು ಏನು ಹೇಳಿದ್ರು ತಪ್ಪು. ಒಂದು ಹೇರ್ ಡ್ರೆಸ್ಸರು ಸೀನಿಯರಿಟಿಗಳಿರ್ತಾರಲ್ಲ, ಅವ್ರೇನೇ ಹೇಳಿದ್ರು ಎಷ್ಟು ಮಾಡ್ತಾ ಮೇಡಮ್ ಏನು ಗೊತ್ತಾ ಮೇಡಮ್, ಅವಳು ಪ್ರೊಡಕ್ಷನ್ ಅವ್ರ ಹತ್ರ ಅವ್ರು ಅವಾಗೇ ಕಾಫಿ ಕೊಟ್ಬಿಟ್ರು. ಅವಳು ಸುಮ್ಮನೆ ಲಲ್ಲೆ ಹೊಡ್ಕೊಂಡು ಕೂತವಳೆ. ಲಲ್ಲೆ ಅಂದ್ರೇ ಗೊತ್ತಿರಲಿಲ್ಲ ನನಗೆ. ಒಂದು ಬಿಡೋಳು ಹೀರೋಯಿನ್, ಅಯ್ಯಯ್ಯಯ್ಯಯ್ಯಯ್ಯೋ. ಅಲ್ಲಿ ನಿಂತ್ಕೊಂಡು ಏನು ಟೈಮ್ ಪಾಸ್ ಮಾಡ್ತಿದ್ದೆ, ಅಲ್ಲಿ ಹುಡುಗರ ಜೊತೆ ಮಾತಾಡಿಕೊಂಡು ಈ ಥರ ಮಾಡಿಬಿಡೋರು. ನಾನೆಲ್ಲಿ ಮಾತಾಡ್ದೆ, ಹಿಂಗೆ ಬ್ಯಾಗ್ನೇ ತೊಗೊಂಡ್ರೆ ಸರ್, ಇವಾಗಿನ ಟಚಪ್ ಬ್ಯಾಗಲ್ಲಿ ಒಂದು ಕ್ಲಾತ್ ಮಟೋ ಇರಲ್ಲ, ಹಿಂಗೆ ಬ್ಲೂಟೂತ್ ಇಕ್ಕೊಬಿಟ್ಟು ಹಾಂ ಬೇಬಿ ಅಂತ ಮಾತಾಡ್ತಾರೆ. ಅವಾಗ ಹಂಗಿಲ್ಲ, ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಿಂತೇ ಇರಬೇಕು. ಹೀರೋಯಿನ್ಗಳಿದ್ರೆ ಕುತ್ಕೊಳ್ಳೋಂಗಿಲ್ಲ. ಇವಾಗ ಹೀರೋಯಿನ್ ಸರಿ ಸಮಾನವಾಗಿ ಕುತ್ಕೋತಾರೆ, ಅವಾಗೆಲ್ಲ ಕುತ್ಕೊಳ್ಳೋಂಗಿಲ್ಲ. ಡೈರೆಕ್ಟ್ರು ಹೀರೋಯಿನ್ನು ಸ್ಟೋರಿ ಡಿಸ್ಕಷನ್ ಮಾಡ್ತಾವ್ರೆ ಅಂದರೆ ನಾವು ಹಿಂಗೆ ಬಾಗಿಲಿಂದ ಆಚೆ ನಿಂತ್ಕೋಬೇಕು, ಹಿಂಗೆ ಟವಲ್ ಹೆಗ್ಲ ಮೇಲೆ ಹಾಕೋಬಿಟ್ಟು ಹಿಂಗೆ ನಿಂತ್ಕೋಬೇಕು. ಆ ಥರ ಇತ್ತು. ಇವಾಗ ಹಂಗಲ್ಲ, ಡೈರೆಕ್ಟ್ರಲ್ಲಿ ಡಿಸ್ಕಷನ್ ಮಾಡ್ತಿದ್ರೆ ಇವರು ಎಸ್ ಬೇಬಿ, ಟೆಲ್ ಮಿ ಬೇಬಿ ಅಂತಾರೆ. ನಾವು ಯಾಕೆಂದ್ರೆ ಅವತ್ತೊಂದು ದಿನ ಶಿಸ್ತು ಅನ್ನೋದು ಕಲಿಸ್ಕೊಟ್ಟಿದ್ರು. ನಾವು ಇವತ್ತು ಹಂಗೆ ಇದ್ದೀವಿ. ಡೈರೆಕ್ಟ್ರು ಪ್ರೊಡ್ಯೂಸರ್ ಏನಾರ ಹೀರೋಯಿನ್ ಹತ್ರ ಮಾತಾಡಬೇಕು ನಾವು ಆಚೆ ಹೊರಟೋಗ್ತೀವಿ. ಯಾಕೆಂದರೆ ಅದು ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಮಾತು. ಒಂದೊಂದು ಬೈತಿದ್ರು, ಅದರಲ್ಲಿ ಅರ್ಥ ಇತ್ತು. ಹೊಡಿತಿದ್ರು, ಶ್ರದ್ಧೆಯಿಂದ ಇರಲಿಕ್ಕೆ ಅಂದ್ಬಿಟ್ಟು ಹೊಡಿತಿದ್ರು. ಇವತ್ತು ಹೊಡೆಯೋಂಗೂ ಇಲ್ಲ, ಬಡಿಯೋಂಗೂ ಇಲ್ಲ, ಮಾತಾಡೋಂಗೂ ಇಲ್ಲ. ಇವಾಗೆಲ್ಲನೂ ಯೂಟ್ಯೂಬ್ ಬಂದುಬಿಟ್ಟಿದೆ, ನೋಡ್ಕೊತಾರೆ, ಮಾಡ್ಕೊತಾರೆ. ಇವತ್ತು ಬೀದಿಲಿ ಹೋಗೋರೆಲ್ಲ ಮೇಕಪ್ ಆರ್ಟಿಸ್ಟ್ಗಳೇ. ನಾವುಗಳು ಇವಾಗ ಈ ಗೆಟಪ್ಗೆ, ಈ ಸೆಟಪ್ಗೆ, ಈ ಕ್ಯಾರೆಕ್ಟ್ರಿಗೆ ಹಿಂಗೆ ಮಾಡಬೇಕು, ಹಿಂಗೆ ಇದು ಮಾಡಬೇಕು ಅಂದ್ಬಿಟ್ಟು 26 ವರ್ಷದಿಂದ ಕಲ್ತ್ಕೊಬಂದಿರೋದು
ಇವರು ಒಂದು ವಾರದಲ್ಲಿ ತೋರಿಸ್ತಾರೆ. ಅದು ಅದ್ರದ್ದು ಕೆಲಸ ಅದೇ, ಆ ಕೆಲಸ ಆ ಕೆಲಸನೇ. ಆ ಎಕ್ಸ್ಪೀರಿಯೆನ್ಸ್ ಅಂತ ಇರುತ್ತಲ್ಲ ಸರ್, ಅನುಭವ ಅಂತ ಇರುತ್ತಲ್ಲ, ಆ ಅನುಭವದ ಮುಂದೆ ಏನೂ ಅಲ್ಲ ಸರ್. ನಾವು ಏನೇ ಹೇಳ್ಬೋದು, ನಾನು ಹಂಗೆ ಮಾಡ್ಬಿಡ್ತೀನಿ ಕೆಲಸ, ಹಿಂಗೆ ಮಾಡ್ಬಿಡ್ತೀನಿ. ನಿನ್ನ ಸ್ಕಿನ್ಗೆ ಏನು ಬೇಕು, ನಿನ್ನ ಹೇರ್ ಸ್ಟ್ರೆಚರ್ ಏನಿದೆ, ನಿನ್ನ ಹೇರ್ ಸ್ಟ್ರೆಚರಲ್ಲಿ ಡ್ರೈ ಇದೆಯಾ, ಆಯಿಲ್ ಇದೆಯಾ, ಅದನ್ನೆಲ್ಲ ನನಗೆ ಅವತ್ತಿನ ದಿನನೇ ಹೇಳ್ಕೊಟ್ಟಿದ್ರು. ಇವತ್ತು ನಾವು ಆ ಪ್ರೊಸೆಸ್ಸಲ್ಲೇ ಕೆಲಸ ಮಾಡೋದು. ಇವತ್ತೆಲ್ಲರೂ ನನಗೆಲ್ಲ ಬ್ಲೋ ಡ್ರೈ ಹಾಕ್ಬಿಡು, ಮೂಸ್ ಹಾಕ್ಬಿಡು, ಸ್ಪ್ರೇ ಹಾಕ್ಬಿಡು, ಹೇರ್ ಸ್ಟೈಲ್ ಮುಗಿದೋಯ್ತು ಅಂತ ಅಂದ್ಕೊಳ್ತಾರೆ. ಅದಲ್ಲ, ಅದಕ್ಕೆ ಆದಂಥ ಕೆಲಸಗಳು, ಪ್ರಾಸೆಸ್ಗಳಿರ್ತದೆ. ಒಂದು ಅನ್ನ ಬೇಯಬೇಕು ಅಂತ ಅಂದರೆ ಅಕ್ಕಿ ತೊಳಿಬೇಕು, ನೀರು ಹಾಕಬೇಕು, ಅನ್ನ ಒಲೆ ಹಚ್ಚಿ ಅನ್ನ ಆಗಬೇಕು. ಆ ಅನ್ನ ಬೇಯೋಕ್ಕೆ ಟೈಮ್ ಹಿಡಿತದಲ್ಲ, ಹಂಗೆ ನಾವು ಒಬ್ಬ ಮನುಷ್ಯರಾಗಬೇಕು ಅಂದರೆ ನಾವು ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ಒಬ್ರಿಗೊಂದು ಒಳ್ಳೆ ಊಟ ಆಗೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಸರ್. ಸುಮ್ಮನೆ ಹಿಂಗೆ ಅಂದರೆ ರೆಡಿ ಟು ಹೀಟ್ ಅನ್ನೋ ಪ್ರಾಡಕ್ಟ್ ಥರ ಈಗ ಬರೋ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಸ್ಟೈಲಿಸ್ಟ್ ಆಗಿರ್ಬೋದು, ರೆಡಿ ಟು ಹೀಟ್ ಏನಂದರೆ ರೆಡಿಮೇಡ್ ಇರುತ್ತಲ್ಲ, ಬಿಸಿನೀರೊಳಗೆ ಅಜ್ಬಿಟ್ಟು ತಿನ್ಬಿಡೋದು. ಎಷ್ಟು ದಿನ ಲೈಫ್ ಬರುತ್ತೆ ಸರ್? ಎಷ್ಟು ದಿನ ತಿನ್ಬೋದು? ನನ್ನ ಜೀವನದ ಜರ್ನಿ ಏನು ಅಂತಂದರೆ ಅವಮಾನಗಳು, ಹೆಂಗೆ ಯಾವ ಥರ ನಾನು ಅದನ್ನು ಹೇಳೋದಲ್ವ, ಇವಾಗ ಹೇಳಲ್ಲ ಬೇಡವಾ ಅನ್ನೋ ಡೌಟಲ್ಲೇ ನಾನು ಕೂತಿದ್ದೀನಿ. ಏಕೆಂದರೆ ನನ್ನ ಮನೇನ ನಾನು ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ನನ್ನ ಮನೆ ನನ್ನ ಚಿತ್ರರಂಗ, ನನ್ನ ಸಂಸಾರ ನನ್ನ ಚಿತ್ರರಂಗ. ನಾನಿವತ್ತು ಏನೇ ಸಂಪಾದನೆ ಮಾಡಿಬಿಟ್ಟು, ಕಾರ್ ಇರ್ಬೋದು, ಮನೆ ಇರ್ಬೋದು, ಏನೇ ಇರ್ಬೋದು, ಎಲ್ಲ ನನಗೆ ಚಿತ್ರರಂಗನೇ ಕೊಟ್ಟಿರೋದು. ಚಿತ್ರರಂಗದಲ್ಲಿ ಅದೇ ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ. ಕಷ್ಟ ನೋಡಾದ್ಮೇಲೆ ಸುಖ ನೋಡಿದ್ದು. 100 ಮಾತಾಡಿದ್ರೆ ಅನ್ನೋಳು. ಇವಾಗ 100 ಮಾತಾಡಿದ್ರನ್ನಲ್ಲ, 100 ನಾನು ಮಾತಾಡ್ತೀನಿ, ಒಂದು ಅವರೇ ಒಂದು ಮಾತಾಡಿ ನಾನು 100 ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಯಾಕೆಂದ್ರೆ ನನ್ನನ್ನು ಆ ರೀತಿ ಬದಲಾಯಿಸ್ಬಿಟ್ರು. ನಾನು ಯಾವಾಗ ಅಣ್ಣ ಅಂದಾಗ ಏನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವರೆಲ್ಲರೂ ಬಾಯಿ ಮುಚ್ಕೊಂಡೋದ್ರು. ಸಿನಿಮಾ ಯಾರಿಗೆ ಗೊತ್ತೇನಮ್ಮ ಅಂದರು. ಇಲ್ಲ ಗೊತ್ತಿಲ್ಲ ಅಣ್ಣ. ನಾಚಿಕೆ, ಮಾನ, ಮರ್ಯಾದೆ 3 ಬಿಟ್ಟು ಅವನಿಗೆ ಸಿನಿಮಾ ಅಂದರು. ಇದೇನಪ್ಪ ಇವೆಲ್ಲ ಕೇಳಿಸ್ಕೊಂಡ್ರು ನಮ್ಮಮ್ಮ ಜೋಡು ತಗೊಂಡು ಹೊಡಿತಾರೆ, ಪರ್ಕೆ ತಗೊಂಡು ಹೊಡಿತಾರೆ, ಇವರೇನು ಹಿಂಗೆ ಇದು ಮಾಡ್ತಾರೆ ಅಂತ. ಸರಿ ಆಯಿತು, ಇದೇನು ಹಿಂಗೆ ಅಂದ್ಬಿಟ್ರಲ್ಲ, ಇದನ್ನು ಇಲ್ಲಿಗೇನೇನೆ ಸ್ಟಾಪ್ ಮಾಡಬೇಕು. ನಮ್ಮ ಮನೆ ಅವತ್ತು ನಾನು ಡಿಸೈಡ್ ಮಾಡಿದೆ, ಸಿನಿಮಾದವ್ರನ್ನ ಯಾರನ್ನೂ ನಮ್ಮ ಮನೆ ಬಾಗಿಲು ಬಿಟ್ಕೊಡ್ಬಾರ್ದು. ಏಕೆ ಅಂತಂದರೆ ನಮ್ಮ ಈ ಸಿನಿಮಾ ತಾಯಿನೇನೆ ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟವನಿಗೆ ಸಿನಿಮಾ ಅಂತ ಈ ಥರ ಸ್ಪ್ರೆಡ್ ಮಾಡೋರನ್ನ ನನ್ನ ಫ್ಯಾಮಿಲಿಗೆ ಏನಾರ ಅಣ್ಣ ಅಮ್ಮ ಇವ್ರು ನಮ್ಮ ಮೇಕಪ್ ಮ್ಯಾನು, ಅಮ್ಮ ನಮ್ಮ ಇವರು ಅಂತ ಏನಾರ ಮಾಡಿಕೊಟ್ರೆ, ನಮ್ಮ ಲೈಟ್ ಮ್ಯಾನೋ ಇನ್ನೊಂದು ಮತ್ತೊಂದು ಅಂತ ಪರಿಚಯ ಮಾಡಿಕೊಟ್ರೆ, ಇವತ್ತು ಅನ್ನ ಆಗ್ತಿರೋದು ಅದು. ಅದಕ್ಕೆ ನೀನು ಹಿಂಗೆ ಅಂದಾದ್ಮೇಲೆ ಇನ್ನು ನಮ್ಮ ಫ್ಯಾಮಿಲಿಗೆ ಹೇಳ್ದೆ ಇರ್ತೀಯಾ? ನಿಮ್ಮ ಸವಾಸನೆ ಮಾಡಿ ನೀವು ಅಲ್ಲೇ ಇರ್ರಿ, ನಾನು ಇಲ್ಲೇ ಇರ್ತೀನಿ. ಪ್ಯಾಕಪ್ ಅನ್ನೋ ಮುಂಚಿತವಾಗೆ ಚೆನ್ನಾಗಿರ್ತೀನಿ ಸರ್, ಇರೋದು ಎಲ್ಲರೂ ಜೊತೆ ನಗ್ನಗ್ತಾ ಚೆನ್ನಾಗಿರ್ತೀನಿ. ಪ್ಯಾಕಪ್ ಅಂದರೆ ಯಾರನ್ನೂ ನೋಡಲ್ಲ, ಗಾಡಿ ಎತ್ಕೊಂಡು ಸೀದಾ ಹೋಗ್ತಾ ಇರ್ತೀನಿ. ಯಾಕೆಂದರೆ ನಾನು ಕಲ್ತ್ಕೊಂಬಂದಿದ್ದದು ಅದೇ ಸೇಫು, ಅದೇ ನನ್ನ ಜೀವನ ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡ್ಬಂದೆ. ಇವತ್ತಿನವರೆಗೂ ನಾನು ಅದನ್ನೇ ಮಾಡ್ಕೊಂಡು ಬರೋದು. ಒಬ್ಬರು ಪ್ರೊಡ್ಯೂಸರ್ ಇರ್ತಾರೆ ಸರ್, ಅವ್ರ ಹೆಸ್ರು ಏನು ಹೇಳಲ್ಲ, ಬಟ್ ನನಗಾಗಿರೋದು ನೋವು ಹೇಳ್ತೀನಿ. ಒಬ್ಬರು ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಶೂಟಿಂಗ್ ಸಿನಿಮಾ ಮಾಡಿರ್ತೀವಿ. ಸಿನಿಮಾ ಮಾಡಿದಾಗ ಅವಾಗ 70 ರೂಪಾಯಿ ನಮಗೆ ಸಂಬಳ. ನಮ್ಮ ಅಸಿಸ್ಟೆಂಟ್ ನಾವೆಲ್ಲ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡ್ತಿದ್ದು. ರುದ್ರ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ನಾನು ಇಬ್ರೂ ಬಾರೇ ಇದು ಕೊಡ್ತಾರಂತೆ, ಪೇಮೆಂಟ್ ಕೊಡ್ತಾರಂತೆ, ಹೋಗಿ ಇಸ್ಕೊಬಂದ್ಬಿಡೋಣ ಅಂತ. ಅವನ ಹತ್ರ ಒಂದು ರಿಲಯನ್ಸ್ದು ಮೊಬೈಲ್, ಅವನೊಬ್ಬನೇ ಮೊಬೈಲ್ ಇಟ್ಟಿದ್ದು. ನಾವೆಲ್ಲ ಇಲ್ಲ, ₹1 ಕಾಯಿನ್ ಹಾಕ್ಬಿಟ್ಟು ಏನೋ ರುದ್ರ ಕೆಲಸ ಇದ್ರೆ ಹೇಳೋ, ₹1 ಕಾಯಿನ್ ಬೂತ್ ಹುಡ್ಕೊಂಡು ಹೋಗುವ. ಅವನೊಬ್ಬ ಮಾತ್ರ ರಿಲಯನ್ಸ್ದು ಫೋನು ಇಟ್ಟಿದ್ದು. ಅದು ಅವಾಗ ಇನ್ಕಮಿಂಗು ಚಾರ್ಜು, ಔಟ್ಗೋಯಿಂಗು ಚಾರ್ಜು. ಅವನೇ ಶ್ರೀಮಂತ ಅನ್ನೋ ಥರ ಇತ್ತು. ರುದ್ರ ನಮ್ಮ ಪೇಮೆಂಟ್ ಕಣೋ ಅಂದೆ. ಬೇರೆ ಕೊಡ್ತಾರಂತೆ, ಹೋಗೋಣ ಅಂದ. ಸರಿ, ಅಲ್ಲಿ ನಾನು ದುಡ್ಡಿರೋಲ್ಲ, ಯಾರೋ ಹತ್ರ ₹5 ಸಾಲ ಮಾಡಿಕೊಂಡು ಇಲ್ಲಿಂದ ಬಸ್ ಚಾರ್ಜ್ನ ಮಾಡ್ಕೊಂಡು ಹೋಗ್ಬಿಟ್ರೆ, ಮೆಜೆಸ್ಟಿಕ್ ಹೋಗ್ಬಿಟ್ರೆ ಅಲ್ಲಿ ಪೇಮೆಂಟ್ ಕೊಡ್ತಾರೆ, ಅಲ್ಲಿಂದ ಬಂದ್ಬಿಡ್ಬೋದು ಅಂತ ಕ್ಯಾಲ್ಕುಲೇಷನ್. ಯಾರೋ ಹತ್ರ ₹5 ಸಾಲ ಇಸ್ಕೊಂಡು ಬಂದ್ಬಿಟ್ಟೆ ಮೆಜೆಸ್ಟಿಕ್. ಹೋದೋ ನಾನು ಅವನು ಹೋದೋ. ಏನಮ್ಮ ಪೇಮೆಂಟಾ ಅಂದರು. ಹ್ಞೂ ಸರ್. ಎಷ್ಟು ಕೊಡಬೇಕು? ಏನೋ ಅವ್ನು ಬರೆದಿದ್ದ ರುದ್ರ. ಒಂದು 15 ದಿನ ಏನೋ ಮಾಡಿದ್ದು ಶೂಟಿಂಗು. ₹70 ಹಂಗೆ ಇದು ಮಾಡಿದರು. ₹50 ಏನೋ ಅಡ್ವಾನ್ಸ್ ಕೊಟ್ಟಿದ್ರು ಅವಾಗ. ಈ ಥರ ಇಷ್ಟು ಕೊಟ್ಟಿದ್ದೀರಾ ಸರ್, ಇಷ್ಟು ಅಂತ ಅವನು ನೆಕ್ಸ್ಟ್ ಮಾಡಿ. ಸರಿ ಆಯಿತು, ಅಲ್ಲಿ ಒಳಗಡೆ ಹೋಗು, ಕೊಡ್ತಾರೆ, ಬರ್ತೀನಿ ನಾನು ಅಂದ. ನಾವಿಬ್ರು ಹಿಂಗೆ ಹೋದೋ ಸರ್. ಬೆಲ್ಟ್ ತಗೊಂಡು ಇಬ್ರಿಗೂ ನಾಯಿ ಹೊಡೆದಂಗೆ ಹೊಡೆದ್ರು ಅಂದರೆ ಅಯ್ಯಯ್ಯಯ್ಯೋ.
ಪೇಮೆಂಟು ಬೇಡ, ಇನ್ನು ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ಆ ಆ ಥರ ನಾವು ಪಾಪ ಅದನ್ನು ನೆನೆಸ್ಕೊಂಡು ಅದೊಂದು ಹೆಂಗೆ ಹೊಡೆದ್ರೆ. ನಾನು ಒಂದು ಹುಡುಗಿ ಅವನು ಹಿಡ್ಕೊ ಕಾಸ್ಟ್ಯೂಮ್ ಗೋಡನು ಸರ್ ಅದು, ಅವನಿಗೂ ಬೆಲ್ಟ್ ತಗೊಂಡು ಹೊಡಿತಾವ್ರೆ, ನನಗೂ ಪೇಮೆಂಟ್ ಬೇಕಾ, ನಿನಗೆ ಪೇಮೆಂಟ್ ಬೇಕಾ, ಪೇಮೆಂಟ್ ಕೊನೆಗೆ ಕೊಡಲೇ ಇಲ್ಲ ಅವರು. ಯಾಕೆಂದ್ರೆ ಹೊಡ್ತಾ ನಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ, ಎದ್ದಾವಿದ್ದಾಗ ಓಡ್ ಬಂದ್ಬಿಟ್ವಿ ನಾವೇ ಪೇಮೆಂಟ್ ಕೇಳಕ್ಕೆ ಹೋಗಿದ್ದಕ್ಕೆ. ಸರ್ ಏನು ಗೊತ್ತಾ ಸರ್, ಅದನ್ನು ಹೇಳ್ತಿದ್ವಲ್ಲ, ಸಿನಿಮಾನೇ ನಮ್ಗೆ ಸರಿಯಾಗಿ ಏನೂ ಗೊತ್ತಿಲ್ಲದೆ ಇದ್ದಾಗ ಕೆಲಸ ಮಾಡಿದ ಪೇಮೆಂಟ್ ಕೇಳಿದ್ವಿ. ಅವನೇ ಎಲ್ಲ ಇನ್ಚಾರ್ಜ್ ಒಪ್ಕೊಂಡಿದ್ದ, ರುದ್ರ ಅನ್ನೋ ಹುಡುಗ. ಅವನ ಜೊತೇಲಿ ನಾನು ಹೋಗಿದ್ದಿದ್ದು. ಅವ್ನು ಕೊಟ್ಟರೆ ಪೇಮೆಂಟು ಏನು ಗೊತ್ತಾ ಸರ್, ಇವಾಗೆಲ್ಲ ಡೈಲಿ ಬೇಸಿಸ್ಸು, ಆವಾಗ ಕಾಂಟ್ರಾಕ್ಟ್ ಬೇಸಿಸ್ಸು. ಇಷ್ಟು ದಿನ ಶೂಟಿಂಗು, ಅದೆಷ್ಟು ದಿನನಾರು ಆಗಿರಲಿ, ಇಷ್ಟು ದಿನ ಶೂಟಿಂಗು, ಅದು ಮೇಕಪ್ ಚೀಫ್ಗಳು ಮಾತ್ರ ಅವ್ರಿಗೆ ಅಮೌಂಟ್ ಅವ್ರ ಕೈಗೆ ಹೋಗೋದು, ಅವರು ನಮ್ಗೆ ಕೊಡೋರು. ಆವಾಗ ನಾವೇನು ಮಾಡುವು, ಮೇಕಪ್ ಚೀಫ್ಗಳ ಕೈಯಿಂದನೇ ತಾನೇ ನಾವು ಅವ್ರ ಕೈ ಕೆಳಗಡೆ ಇರ್ತೀವಿ. ನಾವು ಡೈರೆಕ್ಟಾಗಿ ಪ್ರೊಡ್ಯೂಸರ್ನೂ ಮಾತಾಡ್ಸ್ತಿರ್ಲಿಲ್ಲ, ಡೈರೆಕ್ಟ್ರೂ ಮಾತಾಡ್ಸ್ತಿರ್ಲಿಲ್ಲ. ಇವ್ರು ರುದ್ರ ಅನ್ನೋ ಹುಡುಗ ಒಪ್ಕೊಂಡಿದ್ದ, ಅವನು ಇನ್ಚಾರ್ಜ್ ಒಪ್ಕೊಂಡಿದ್ದ, ಅವನು ಬಾರೆ ಹೋಗಿ ಇಸ್ಕೊಂಡು ಬಂದ್ಬಿಡೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋಗಿದ್ದಿದ್ದು. ಅವಾಗ ಇನ್ನೆಲ್ಲ ಮೇಕಪ್ ಚೀಫ್ಗಳೇ ಅವತ್ತೊಂದು ದಿನ ಕೊಡ್ತಿದ್ರು, ಯಾಕೆಂದರೆ ಅವರೇ ಕಾಂಟ್ರಾಕ್ಟ್ ಬೇಸು. ಅವ್ರಿಗೆ ಪೇಮೆಂಟ್ ಆಗಲಿ ಆಗದೆ ಇರಲಿ ಇಷ್ಟು ದಿನದ್ದು, ಅಂದರೆ ಅವತ್ತು ದಿನದ ಕೂಲಿ ಇಲ್ಲ, ನಿಮಗೆ ದಿನದ ಕೂಲಿ ಇಲ್ಲ. ಅಂದರೆ ಇವತ್ತು ಕಾಲ್ ಶೀಟು ಹಂಗೆ ಹಿಂಗೆ ಅಂತ ಇದೆ ಅಲ್ವಾ, ಅವತ್ತು ಕಾಲ್ ಶೀಟೆಲ್ಲ ಇಲ್ಲ. ಕೆಲ್ಸಕ್ಕೆ ಕರೆಯೋದೇ ದೊಡ್ಡ ವಿಷಯ ಸರ್ ಅದು. ನಾವುಗಳು ಬೆಳಗಿನ ಜಾವ 4 ಗಂಟೆಗೆ ಮೋತಿ ಮಾಲ್ ಹೋಟೆಲ್ ಮುಂದೆ ಹಿಂಗೆ ಚಳಿಲಿ ಗಡ ಅಂತ ನಡ್ಕೊಂಡು ಕುತ್ಕೊಂಡ್ರೆ. ಇವಾಗ ಟಿ ಗಾಡಿ ಅಂತ ಇಲ್ಲ, ಆವಾಗ ಮೆಟೋಡೋರು ಹಿಂಗೆ ಬರೋರು, ಯಾರಮ್ಮ ಫ್ರೀ ಇದ್ದೀರಾ ಅಂತ ಕೇಳೋರು, ಇಳಿಸ್ಬಿಟ್ಟು ಯಾರು ಫ್ರೀ ಇದ್ದೀರಾ ಅಂತ ಕೇಳೋರು. ಅಣ್ಣ ನಾನು ಫ್ರೀ ಇದ್ದೀನಿ, ಬಾ ಒಂದು ಹೀರೋಯಿನ್ ಪರ್ಸ್ನಲ್ ಐತೆ ಕರ್ಕೊಂಡು. ಅಲ್ಲಿ 2 ದಿನ ಚೆನ್ನಾಗಿ ಮಾಡಿ ಇದು ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋರು. ಇಲ್ಲ ಅಂತಂದರೆ ಇನ್ನು ಸೆಕೆಂಡ್ ಡೇ ಕರೆದ್ರೂ ಕರಿತಾ ಇರಲಿಲ್ಲ ನಮ್ಮನ್ನು. ಚೆನ್ನಾಗಿ ಕೆಲಸ ಮಾಡ್ದ, ಆಮೇಲೆ ಅವ್ರು ಕೊಟ್ಟಷ್ಟು ದುಡ್ಡು ಇಸ್ಕೊಂಡ್ವಾ, ಡಿಮ್ಯಾಂಡ್ ಮಾಡೋಂಗಿಲ್ಲ. ಅವ್ರು ಏನು ಕೊಡ್ತಾರೋ ನಾವು ಇಸ್ಕೊಂಡು ಹೋದ್ವಾ, ತಗೋ ನೀನು ಈ ಸಿನಿಮಾ ಪೂರ್ತಿ ನೀನು ಮಾಡ್ಕೊಳ್ರ ಅಂದ್ಬಿಟ್ಟು ಕೈಲಿ ಸಿಗರೇಟ್ ಹಿಡ್ಕೊಂಡು ಹೊಡೋಗ್ಬಿಡೋರು. ನಮ್ಗೆ ಅಷ್ಟೇ ಸಾಕು, ಸಿನಿಮಾ ಕೆಲಸ ಕಲಿಬೇಕು, ಕೆಲಸ ಮಾಡಬೇಕು, ಸಿನಿಮಾ ಅಯ್ಯೋ ಅದೊಂದು ಅದ್ಭುತವಾದ ಕೆಲಸ, ನಾವು ಕೆಲಸ ಕಲಿಬೇಕು ಅಂದ್ಬಿಟ್ಟು ಎಷ್ಟೋ ಸಿನಿಮಾಗಳು ದುಡ್ಡಿಲ್ದೇ ಮಾಡಿದ್ದೀವಿ, ಎಷ್ಟೋ ಸಿನಿಮಾಗಳು ದುಡ್ಡು ತಗೊಂಡು ಮಾಡಿದ್ದೀವಿ, ಎಷ್ಟೋ ಸಿನಿಮಾಗಳು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ದೇನೆ ಈ ಥರ ವಧೆಗಳು ತಿನ್ಕೊಂಡು ಮಾಡಿದ್ದೀವಿ. ಈಗೂ ಇದ್ದಾರೆ ಸರ್, ಈಗೂ ಇದ್ದಾರೆ. ಒಂದು ಸರಿ ಏನಾಗುತ್ತೆ ಅಂದರೆ, ಅದೇ ಪ್ರೊಡ್ಯೂಸರ್ ಕೇಳಿ, ದೇವರು ಒಂದು ಟರ್ನ್ ಅಂತ ಕೊಡ್ತಾನೆ. ನಾವು ಇವತ್ತು ಆ ಅವಮಾನಗಳು, ಆ ಹೊಡೆತಗಳು ಎಲ್ಲನೂ ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಒಂದು ಸಿಲೆ ಆಗಿದ್ದೀವಿ ಸರ್. ಅದು ಒಳ್ಳೇದು ಕೊಡಿದ್ರೋ ಕೆಟ್ಟದ್ದು ಕೊಡಿದ್ರೋ, ಇಲ್ಲ ಅವ್ರ ಹತ್ರ ದುಡ್ಡು ಕೇಳೋಕೆ ಬಂದ್ಬಿಟ್ನ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಮುಂದೆನೇ ಬಂದು ದುಡ್ಡು ಕೇಳತ್ತವ್ರಲ್ಲ ಇವರು ಅನ್ನೋ ಒಂದು ಇದಿರ್ಬೋದು, ಏನಿರ್ಬೋದು. ಆವಾಗ ಬಿಡಬೇಕು ಅಂತ ಹಣೆ ಬರದಲ್ಲಿ ಬಿತ್ತು ಸರ್. ಆಯಿತಾ. ಅಲ್ಲ, ಮತ್ತೆ ಅವರು ಯಾವತ್ತು ಇದ್ರ ಬಗ್ಗೆ ಯಾವತ್ತು ನಡೆದಿದ್ದಕ್ಕೆ ಸಾರಿ ಅಂತ ಆಗಲಿ ಏನು ಕೇಳಿಲ್ವಾ, ಚರ್ಚೆ ನಡೆದೇ ಇಲ್ವಾ ಸರ್? ಅವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ಸರ್ ಅವ್ರು ಅದೇನು ಹೇಳ್ತಾರಲ್ಲ ಸರ್, ಒಂದು ಬಕೆಟಲ್ಲಿ ಒಂದು ಲೋಟ ನೀರು ಎತ್ಕೊಂಡ್ರೆ ಕಮ್ಮಿ ಆಗುತ್ತಾ ಸರ್? ಹಂಗೆ ನಾವು ಯಾರೋ ಅವ್ರಿಗೆ ನೆನಪಿರಲ್ಲ, ನನಗೆ ನೆನಪಿದೆಯಲ್ಲ. ಒಡೆ ತಿಂದೊಳಗೆ ತಾನೇ ಗೊತ್ತಿರುತ್ತೆ ಒದೆ ಎಲ್ಲೆಲ್ಲಿ ಬಿದ್ದೈತೆ ಅಂತ. ಅವ್ರಿಗೆ ಗೊತ್ತಿರಲ್ಲ, ಆ ಪ್ರೊಡ್ಯೂಸರ್ಗೆ ಗೊತ್ತಿಲ್ಲ, ನಾನೇ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನಾನೇ ಅನ್ನೋದೇ ಗೊತ್ತಿಲ್ಲ. ಒಂದಿನ ಪ್ರೊಡ್ಯೂಸರ್ ಏನು ಮಾಡ್ತಾರೆ, ನಾನು ಸಖತ್ ಡಿಮ್ಯಾಂಡಲ್ಲಿದ್ದೆ. ನನಗೆ ಎಲ್ಲ ಹೀರೋಯಿನ್ಸ್ಗಳು ಗೀತಾನೇ ಬೇಕು ಅಂತ ಇದು ಮಾಡ್ತಿದ್ರು. ಏನಮ್ಮ ಇಷ್ಟು ಅಂತ ನಾನು ಹೇಳಿದೆ. 70 ರೂಪಾಯಿ ಇದ್ದವಳು ದಿನಕ್ಕೆ 4,00,000 ರೂಪಾಯಿ ಕೊಟ್ಟರೆ ಬರ್ತೀನಿ, ಇಲ್ಲ ಅಂದರೆ ಬರೋಲ್ಲ ಅಂದೆ. ನನಗೆ ಗೊತ್ತಿತ್ತು ಅದೇ ಪ್ರೊಡ್ಯೂಸರು ಅಂತ, ಅವ್ರಿಗೆ ಗೊತ್ತಿಲ್ಲ ಇದು ನಾನೇ ಅಂತ. ಬಂದರು, 4,00,000 ರೂಪಾಯಿನ ಕೊಡಬೇಕು ಅಂದ. ಸರಿ, ನನಗೆ ಫಸ್ಟೇನೇ ಪೇಮೆಂಟ್ ಆಗಿಬಿಡ್ಬೇಕು ಸರ್, ಇಲ್ಲ ಅಂತಂದರೆ ನಾನು ಮಾಡಲ್ಲ. ಏನಮ್ಮ ನಿಂದು ಇಷ್ಟೊಂದು ಡಿಮ್ಯಾಂಡು, ಹಂಗೆ ಹಿಂಗೆ. ಸರಿ 50% ಕೊಡ್ತೀನಿ, 10 ಡೇಸ್ ಶೂಟಿಂಗ್ ಇರುತ್ತೆ, 50% ಕೊಡ್ತೀನಿ, 50% ಅದಾದಮೇಲೆ ಕೊಡ್ತೀನಿ ಅಂದರು. ಸರ್ ಹಂಗೆ ಆಗಲ್ಲ ಸರ್, ನಾನು ಫುಲ್ ಅಮೌಂಟು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ. ಇಲ್ವಾ, ನನಗೆ ಕ್ಯಾಶ್ ಮೂಲಕನೇ ಕೊಡಿ, ನನಗೇನು ತೊಂದರೆ ಇಲ್ಲ ಅಂದೆ.
ಇಷ್ಟೊಂದು ಡಿಮ್ಯಾಂಡ್ ಇರೋಳು ಬೇಕಾ ಅಂದ್ಬಿಟ್ಟು ಹೀರೋಯಿನ್ಗಳ ಹತ್ರ ಡಿಸ್ಕಷನ್ ಮಾಡೋರೆ. ಅವಳಿಲ್ಲ ಅಂದರೆ ನನಗೆ ಬೇಡ, ಈ ಸಾಂಗೇ ಬೇಡ ಅಂತ ಹೇಳ್ಬಿಟ್ಟಿದ್ರು ಹೀರೋಯಿನು. ಅವಳು ಬಂದು ವರ್ಕ್ ಮಾಡಿದ್ರೆ ನನಗೆ ಇದನ್ನ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅಂತ ಒಂದು ಹೀರೋಯಿನ್ ಹೇಳಿದ್ದಾರೆ. ಅಯ್ಯೋ ಇಷ್ಟೊಂದು ಡಿಮ್ಯಾಂಡ್ ಯಾರು ಇವಳು ಅಂದ್ಬಿಟ್ಟು ದಿನಕ್ಕೆ 4,000 ರೂಪಾಯಿ ಹಿಂಗೆ ಸರ್ 10 ದಿನದ್ದು ದುಡ್ಡು ಹಾಕಿದ್ರು, ಕೊಟ್ಟರು ಕ್ಯಾಶ್ ಮೂಲಕ ಕೊಟ್ಟರು. ಅಕೌಂಟಲ್ಲಿ ಅವಾಗೆಲ್ಲ ಗೂಗಲ್ ಪೇ ಇರಲಿಲ್ಲ, ಅವೆಲ್ಲ ಏನಿರಲಿಲ್ಲ. ಕ್ಯಾಶೇ ಕರೆದ್ಬಿಟ್ಟು ದುಡ್ಡು ಕೊಟ್ಟರು. ಯಾರು ಕೊಟ್ಟರು? ಅವತ್ತೊಂದು ದಿನ ಪ್ರೊಡ್ಯೂಸರ್ ಇರಲಿಲ್ಲ, ಕ್ಯಾಶಿಯರ್ ಅಂತ ಇದ್ದರು. ಅವ್ರು ಕರೆದ್ಬಿಟ್ಟು ಗಾಂಧಿನಗರದಲ್ಲಿ ಕರೆದಿ ಕೊಟ್ಟರು, ಈಸ್ಕೊಂಡೆ ಹೋದೆ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಫಿಲಮ್ ಸಿಟಿ, ಬಿಡದಿ ಫಿಲಮ್ ಸಿಟಿಲಿ ಶೂಟಿಂಗು. ಹೋದ್ರು, ಪ್ರೊಡ್ಯೂಸರ್ ನೋಡಿದ್ರು, ಯಾರಮ್ಮ ಡಿಮ್ಯಾಂಡ್, ಯಾರು ಹೇಳ್ರ ಸರ್ ಇವರೇನಾ? ಸರ್ ನಾನೇ, ನಮಸ್ತೆ. ಏನಮ್ಮ ನಿನ್ನ ಡಿಮ್ಯಾಂಡ್ ಇಷ್ಟೊಂದು, ನೀನಿಲ್ಲ ಅಂದರೆ ಬರೋಲ್ಲ ಅಂತಾರೆ ಹೀರೋಯಿನ್ಗಳು, ನೀನು ಅಂಥ ಕೆಲಸ ಏನು ಮಾಡ್ಬಿಡ್ತೀಯ, ಒಂದು ಕೂಮ್ ಹಿಡ್ಕೊಂಬೋತೀಯ ಅಷ್ಟೇ, ಇನ್ನೇನು ಮಾಡ್ತೀಯ ಅಂದರು. ನಾನೇನು ಮಾಡಿದೆ ಗೊತ್ತಾ ಸರ್? ಒಂದು ಕೆಲಸ ಮಾಡಿ, ಕೂಮ್ ಹಿಡ್ಕೊಳ್ಳಿ, ಮಾಡಿ ಸರ್ ನೀವು, ಅದೇ ದುಡ್ಡು ನಿಮ್ಗೆ ಕೊಡ್ತೀನಿ ಅಂದೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ತಗೊಳ್ಳಿ ಸರ್, ಒಂದು ಕೂಮಿಂದ ಎಲ್ಲ ಆಗ್ಬಿಡುತ್ತೆ ಅಂದ್ರಿ ಅಲ್ವಾ, ತಗೊಳ್ಳಿ ಮಾಡಿ, ದಯವಿಟ್ಟು ನೀವು ಮಾಡಿ, ಅದೊಂದು ಕೂಮಿಂದ ಮಾಡಿ ಕೆಲಸನ ನೋಡೋಣ, ಅದೇ ದುಡ್ಡು ನಿಮ್ಗೆ ಕೊಟ್ಬಿಡ್ತೀನಿ. ಬರೀ ಒಂದು ಕೂಮಿಂದ ಆಗಲ್ಲ ಕೆಲಸ, ಅದಕ್ಕೆ ಆದಂಥ ಎಲ್ಲ ಇರ್ತದೆ ಸರ್. ನಾವು ಹಾಕೋ ಪ್ರಾಡಕ್ಟ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಸರ್, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಪ್ರಾಡಕ್ಟ್ ಹಾಕ್ತೀವಿ ಅಂತ ತಿರ್ಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ. ಏನೋ ನಿಮ್ಗೆ ನಡೀತೈತೆ ಟೈಮು, ನಡೆಸಿ ಅಂದ್ಬಿಟ್ಟು ಹೋದರು. ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್, ಸೀನಿಯರಿಟಿಗಳಿಗೆ ಅವಾಗ ಬೆಲೆ ಇತ್ತು. ಸೀನಿಯರಿಟಿಗಳಿಗೆ ಅವಾಗ ಸಖತ್ ಬೆಲೆ. ಸೀನಿಯರ್, ಅಪ್ಪ ಕೇಶವಣ್ಣಪ್ಪ, ಪುರುಷೋತ್ತಮಣ್ಣಪ್ಪ, ಅವ್ರನ್ನೇ ಕರ್ಸಪ್ಪ, ಅವರೇ ಕೆಲಸ ಮಾಡಲಿ, ಅಪ್ಪು ಸಾರ್ಗೆಲ್ಲ ಮೇಕಪ್ ಹಾಕ್ದಿರೋ ದಿನೇಶ್ ಅಣ್ಣಪ್ಪ, ಅವ್ರನ್ನೇ ಕರ್ಸಪ್ಪ ಅಂತ ಇದಿತ್ತು. ಇವಾಗ ಹಂಗಲ್ಲ. ಇವಾಗ ನಾವು ಎಷ್ಟೋ ಹೀರೋಗಳನ್ನ ನೋಡಿದ್ದೀವಿ, ನಮ್ಮ ಮುಂದೆ ಹೀರೋನೇ ಆಗಿರಲಿಲ್ಲ ಅವರೆಲ್ಲ, ನಮ್ಮ ಮುಂದೆ ಅವರೆಲ್ಲ ಹೀರೋ. ಇವತ್ತು ಸೂಪರ್ ಸ್ಟಾರ್ಗಳು ಎಷ್ಟೋ ಜನ, ಅವ್ರುಗಳೇನು ಮಾಡ್ತಾರೆ ಅಂದರೆ, ಅವ್ರದ್ದು ನೋಡಿದ್ದೀವಲ್ಲ, ಹೀರೋ ಇಲ್ಲದೆ ಇದ್ದಾಗ ನೋಡಿದ್ದೀವಲ್ಲ, ಮಗ ಗೀತೆನೋ ಹಿಂಗೆ ಅಂದ್ಬಿಡ್ತಾರೆ, ನಾವು ಡೈಯಿಂಗ್ ಕಟ್. ಸೀನಿಯರಿಟಿಗೆ ಇವಾಗ ಬೆಲೆ ಇಲ್ಲ. ನಿನಗೆ ಅವಾಗ ಮೆಂಬರ್ ಅಂತಂದರೆ ಹಂಗೆ ನಾವೇಗಳೇ ನಾವೇನು ಬರ್ಬೇಕಾದ್ರೆ ಮೆಂಬರಾಗಿ ಬಂದಿರಲಿಲ್ಲ, ನಾನ್ ಮೆಂಬರಾಗಿ ಬಂದಿದ್ದು. ಅವಾಗ ಮೆಂಬರ್ಗಳು ಅಂದರೆ ಕಾರ್ಡ್ ಇದೆ ಅಂದರೆ, ಕಾರ್ಡ್ ಇದೆಯಮ್ಮ, ಕಾರ್ಡ್ ಇದೆಯಾ ಮಗ, ಆಯ್ತು ಬಿಡಪ್ಪ, ತಗ್ಗಿ ಬಗ್ಗಿ ನಡ್ಕೊಂಡು ಹೋಯ್ತದೆ. ಇವತ್ತು ಕಾರ್ಡ್ ಇದೆಯಾ ಮಗ, ಬೇಡ ಕಣೋ, ಯಾರೋ ನಾನು ಮೆಂಬರ್ನ ಕರೆಸು. ನಾವು ಸಿನಿಮಾನೇ ನಂಬ್ಕೊಂಡಿದ್ದೀವಿ ಸರ್, ಸಿನಿಮಾನೇ ಜೀವನ, ಸಿನಿಮಾನೇ ಪ್ರಪಂಚ, ಸಿನಿಮಾನೇ ಎಲ್ಲ ಅಂತ ಅಂದವ್ರನ್ನ, ಸಿನಿಮಾ ಮಾಡೋಕ್ಕೆ ಬರೋರನ್ನ ಸಿನಿಮಾದವ್ರ ಜೊತೆ ಯಾಕೆ ಕೆಲಸ ಮಾಡಲ್ಲ ನೀವು? ಇವಾಗ ಒಂದು ಸಿನಿಮಾ ಮಾಡ್ತಿದ್ದೀರಾ ನೀವು, ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಒಕ್ಕೂಟ ಅಂತ ಇದೆ, ಒಕ್ಕೂಟದಲ್ಲಿ ಇಷ್ಟು ಜನ 6,000 ಜನ ಕೆಲಸ ಮಾಡ್ತಾಯಿದ್ದಾರೆ. 6,000 ಜನಗಳಲ್ಲಿ ಇಷ್ಟು ಕ್ಯಾಟಗಿರಿಗಳಿದೆ. ಲೈಟ್ ಮ್ಯಾನು, ಜೂನಿಯರ್ ಆರ್ಟಿಸ್ಟ್ದು, ಪ್ರೊಡಕ್ಷನ್ನು, ಮೇಕಪ್ಪು, ಈ ಥರ ಕ್ಯಾಟಗಿರಿಗಳಿದೆ. ಅವ್ರು ಅಷ್ಟು ಕ್ಯಾಟಗಿರಿಗಳು ಸಿನಿಮಾ ನಂಬ್ಕೊಂಡು ಬದುಕ್ತಿದ್ದೀವಿ. ಆ ಸಿನಿಮಾ ನಂಬೋರ್ನ ಬದುಕ್ತಿದ್ದೀವಲ್ಲ, ಅವ್ರನ್ನ ಕರೀತಾ ಇಲ್ಲ. ಅಲ್ಲೊಂದಷ್ಟು ಇಂಗ್ಲೀಷಲ್ಲಿ ಟುಸ್ಸು ಪುಸ್ಸು ಕಸ್ಸು ಪುಸ್ಸು ಅಂದೋನ್ನ ಕರೀತಾರೆ. ಅವ್ರೇನು ಕಮ್ಮಿ ತೊಗೊಳಲ್ಲ ಸರ್, ಅವ್ರೂ ಜಾಸ್ತಿ ಅದೇ. ನಾವು ಬ್ಯಾಗ್ನ ತಗೊಂಡು ಸ್ಪಾಟಲ್ಲಿ ನಿಂತಿರ್ತೀವಿ, ಇವಾಗ ಬರೋರು ಬ್ಯಾಗ್ನ ತಗೊಂಡು ಸ್ಪಾಟಲ್ಲಿ ನಿಂತ್ಕೊತಾರಾ? ನಿಮಗೆ ಒಂದು ಗೆಟಪ್ ಮಾಡಿ ಅಂತಂದರೆ ಅವ್ರಿಗೆ ಪ್ರಾಪರಾಗಿ ಬೇಕೇ ಬೇಕು, ಪ್ರಾಪರಾಗಿದ್ದರೆ ಮಾತ್ರ ಅವ್ರು ಗೆಟಪ್ ಮಾಡ್ತಾರೆ. ನಮ್ಮಲ್ಲಿ ಹಂಗಿರಲಿಲ್ಲ. ನಮಗೆ ತರಿ ಹಾಕಬೇಕು ಅಂತ ಅಂದ್ಬಿಟ್ರೆ ಗಡ್ಡದ್ದು ಈ ಥರ, ಇವಾಗ ನಿಮ್ಗೆ ಲೈಟಾಗಿ ಗಡ್ಡ ಬಂದಿದೆ, ಆ ಗೆಟಪ್ ಬೇಕು ಅಂತಂದರೆ ನಾವೇನು ಮಾಡ್ತಿದ್ದೆ, ಅಕಸ್ಮಾತ್ ಇಲ್ಲ ಅಂತಂದರೆ ನಮ್ಮ ಕೂದಲನ್ನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ಕಟ್ ಮಾಡಿಬಿಟ್ಟು ಸ್ಪಿರಿಟ್ ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಡ್ತಿದ್ವಿ. ನಮ್ಮ ಕೂದಲೇ ಕಟ್ ಮಾಡಿಬಿಡ್ತಿದ್ವಿ ನಾವು. ಇವಾಗಿನವ್ರು ಹಂಗೆ ಮಾಡ್ತಾರಾ? ನನಗೆ ಎಷ್ಟೊಮ್ಮೆ ನಮ್ಮ ಟ್ರೂಪ್ ಇದೆ, ನಾವೆಲ್ಲ ಆ ಟೈಮಲ್ಲಿ ಬಂದಂಥವ್ರು ಒಂದು 5-7 ಜನ ಇದ್ದೀವಿ. ಒಬ್ಬ ಬಂದ್ಬಿಟ್ಟು ಮಹೇಶ ಅಂತ, ಆ್ಯಕ್ಚುಲಿ ನಮ್ಮ ಯೂನಿಯನ್ ಇದರಲ್ಲಿ ಕಾಂತರಾಜ್ ಅಂತ ಇದೆ, ಅದು ಮಹೇಶ ಅಂತ, ಸೋಮು ಅಂತ, ಮೂರ್ತಿ, ಲೋಕಿ, ಆಮೇಲೆ ನಾನು, ಆಮೇಲೆ ಇವಾಗ ಯೋಗಿ ಅಂತ ಒಂದು ಹುಡುಗ. ಅವರೆಲ್ಲರೂ ನಾವೆಲ್ಲ ಒಂದು ಟೀಮು, ಅಂದರೆ ನಾವೆಲ್ಲ ಒಂದು ಟೈಮ್ಗೆ ಒಂದು ಮಂಜು, ನಾವೆಲ್ಲರೂ ಹಿಂದೆ ಮುಂದೆ ಬಂದವರು ಇಂಡಸ್ಟ್ರಿಗೆ. ಇವತ್ತು ಅವ್ರು ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳೇ. ಇವತ್ತು ಲೋಕಿ ಇರ್ಬೋದು, ಮಂಜು ಇರ್ಬೋದು, ಸೋಮ ಇರ್ಬೋದು, ಯೋಗಿ ಇರ್ಬೋದು. ನೀವು ಯೋಗೇಶ್ ಅಂತ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗ್ಬಿಟ್ಟವನು, ಅವನಿರ್ಬೋದು. ಅವರೆಲ್ಲರೂ ಮಹೇಶ ಇರ್ಬೋದು, ಅವರೆಲ್ಲರೂ ನಾವೆಲ್ಲ ಸೀನಿಯರಿಟಿಗಳು. ಇವಾಗ ನಾವು ಸೀನಿಯರಿಟಿ ಪ್ಲೇಸಲ್ಲಿ ನಿಂತಿದ್ದೀವಿ, ಮರ್ಯಾದೆನೇ ಇಲ್ಲ ಸರ್.
ಇಮಿಡಿಯೇಟಿನ ಇವ್ರಿಗೆ ಬೇಡ ಮಗ ಇವ್ರು ಸಿಗ್ರಿನಿಟಿ ಯಾಕೆ ಯಾರನ್ನ ಹೊಸ್ಬ್ರನ್ನ ಮಾಡೋಣ ಮಾಡಿಸ್ಕೊಳ್ಳೋಣ ಆ ಥರ. ಇವಾಗ ಗಾಡೀಲಿ ಹೋಗ್ತಾ ಇರ್ತೀವಿ, ಬಿದ್ದೋಗ್ಬಿಟ್ರೆ ಏನು ಗೆಟಪ್ ಬೇಕು? ತರ್ಚ್ಕೊಂಡಿರುತ್ತೆ, ಕೈ ತರ್ಚ್ಕೊಂಡಿರುತ್ತೆ, ಇಲ್ಲ ಮುಖ ತರ್ಚ್ಕೊಂಡಿರುತ್ತೆ. ಇಲ್ಲಿ ಇವಾಗ ಬರೋರು ವ್ಯಾಕ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಇದು ಮಾಡ್ತಿರ್ತಾರೆ. ನಾವು ಅವಾಗ ಆನ್ ಸ್ಪಾಟಲ್ಲಿ, ಯಾಕೆಂದರೆ ಒಂದೊಂದ್ಸರಿ ಡೈರೆಕ್ಟ್ರುಗಳು ಇದು ಯಾಕೋ ಈ ಸಿಚುವೇಶನ್ ಇದು ಬೇಡ, ಇದು ಇಮಿಡಿಯೇಟ್ಲಿ ಚೇಂಜ್ ಮಾಡ್ರ ಅಂದ್ಬಿಡ್ತಾರೆ. ಈಗಿನ ಡೈರೆಕ್ಟ್ರು ದೇವ್ರುಗಳು, ಆಗಿನ ಡೈರೆಕ್ಟ್ರುಗಳು ಬನ್ರ ಇಲ್ಲಿ ಅಂತ ಅನ್ಸುತ್ತೆ. ಅಷ್ಟು ಸ್ಟ್ರಿಕ್ಟು ಡೈರೆಕ್ಟ್ರುಗಳು. ಅವರೆಲ್ಲ ಮೊದಲೇನೇನೆ ಹಿಂಗೆ ಬೇಕು ಅಂತ ಕರೆದುಕೊಂಡು ಸಲ ಈಗಿನ ಡೈರೆಕ್ಟ್ರುಗಳು ಕೂತ್ಕೊಂಡು ನಿಮ್ಗೆ ಈ ದಿನಕ್ಕೆ ಇದು ಅಂತ ಸ್ಕ್ರಿಪ್ಟ್ ಮೂಲಕ ಬಂದ್ಬಿಡುತ್ತೆ. ಇವತ್ತು ಈ ಸೀನು ಹಿಂಗೆ ಬರುತ್ತೆ, ಇಲ್ಲಿ ಟ್ರಾವೆಲ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಮಾರ್ಕ್ ಬೇಕು ಅಂತ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಅವಾಗಿನ ಡೈರೆಕ್ಟ್ರುಗಳ ಹತ್ರ ಮಾತಾಡೋಕ್ಕಾಗ್ತಿತ್ತಾ ಸರ್? ಅವ್ರು ಅಲ್ಲಿದ್ದರೆ ನಾವೆಲ್ಲೋ ನಿಂತ್ಕೊಂಡು ಹಿಂಗೆ ಔಸ್ಕೊಂಡು ನೋಡಬೇಕಾಗಿತ್ತು. ಹಂಗಿತ್ತು ಕೆಲಸ ಅವರು ಡೈರೆಕ್ಟ್ರುಗಳದ್ದು. ಆ ಥರ ಇರ್ಬೇಕಾದ್ರೆ ದಿಢೀರ್ ಅಂತ ಕೇಳ್ಬಿಡೋರು. ಅವಾಗ ನಾವು ರೆಡಿ ಇರಬೇಕು ಸರ್, ಹಂಗೆ ಹಿಂಗೆ ಅಂದ್ಬಿಟ್ರೆ ಅಲ್ಲೇ ಸ್ಪಾಟಲ್ಲಿ ತಲೆ ಮೇಲೆ ನೋಡಿದೆ. ನಮ್ಮ ಓಂ ಪ್ರಕಾಶ್ ಡೈರೆಕ್ಟ್ರ್ ಅಂತ ಅದು ಎಷ್ಟು ಸರಿ ಹೊಡೆದವ್ರು ನನಗೆ. ನಮ್ಮ ಗುರುಗಳವರು ಅವ್ರು ಎಷ್ಟೇ ಇದು ಮಾಡಿದ್ರು ಸರ್, ಸೂಪರ್ ಸರ್. ನನಗೆ ಓಂ ಪ್ರಕಾಶ್ ಡೈರೆಕ್ಟ್ರ್ ಬಗ್ಗೆ ಯಾರು ಏನಾರ ಅನ್ಕೊಳ್ಳಿ, ಯಾರು ಏನಾರ ಅನ್ನಲಿ, ನನಗೆ ಅವ್ರು ನನ್ನ ಗುರು ಸರ್. ಹೇಳ್ತಾರೆ, ಎಲ್ಲಮ್ಮ ನಿನ್ನ ಗುರು ಪಿಕ್ಚರ್ ಸ್ಟಾರ್ಟ್ ಆಯಿತು, ಹೋಗಿಲ್ವಾ? ಕರೆದಿಲ್ಲ, ಹೋಗಿಲ್ಲ.